ಹೋರಾಟ ನಡೆಸಿದರೆ ನಮ್ಮ ದೇಶ ಯಾವತ್ತಿದ್ದರೂ ಸ್ವಾತಂತ್ರ್ಯ ಕಾಣಲು ಸಾಧ್ಯವಿಲ್ಲ. ಅದರ ಬದಲಾಗಿ ಜನಸಾಮಾನ್ಯರನ್ನು ಮುಂದೆ ತಂದು ಜನಸಾಮಾನ್ಯರಿಗೆ ಈ ಒಂದು ಸ್ವಾತಂತ್ರ್ಯ ಅಗತ್ಯತೆಯನ್ನು ತಿಳಿಸಿ ಅವರನ್ನು ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಗೆ ತಂದರೆ ಮಾತ್ರ ಈ ಒಂದು ಸ್ವಾತಂತ್ರ್ಯದ ಕನಸು ನಮಗೆ ನನಸಾಗಬಹುದು ಎಂದು ಅರಿತಂತಹ ಗಾಂಧೀಜಿಯವರಾಗಿದ್ದಾರೆ. ಪೂರ್ಣ ಸ್ವರಾಜ್ ಎಂಬ ಆಶಯದೊಂದಿಗೆ ಎಲ್ಲಾ ಜನರನ್ನು, ಎಲ್ಲಾ ಧರ್ಮದವರನ್ನು, ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಪಾರ್ಸಿ ಪ್ರತಿಯೊಂದು ಧರ್ಮಗಳನ್ನು ಒಂದುಗೂಡಿಸಿ ಹೋರಾಟ ಮಾಡಿದ ಫಲವಾಗಿದೆ ನಮ್ಮ ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು. ನಮಗೆಲ್ಲರಿಗೂ ಗೊತ್ತಿದೆ, 1947 ಈ ಒಂದು ದೇಶ ಸ್ವಾತಂತ್ರ್ಯ ಸಿಗುವಾಗ ಅದಕ್ಕೆ ಮತ್ತೊಂದು ಚರಿತ್ರೆಗೆ ಅಲ್ಲಿ ಸಾಕ್ಷಿಯಾಗಿತ್ತು. ಈ ದೇಶದ ವಿಭಜನೆಗೆ, ಅಖಂಡ ಭಾರತದ ವಿಭಜನೆಯಾದಾಗ ನಮ್ಮ ಗಡಿಭಾಗದಲ್ಲಿ ಒಂದು ಇಸ್ಲಾಂ ರಾಷ್ಟ್ರವು ಉದ್ಭವವಾಗುವಾಗ ಬ್ರಿಟಿಷರ ಮನದಲ್ಲಿತ್ತು. ನಾವಿಲ್ಲಿ ಹೋದರೂ ಕೂಡ ಈ ದೇಶ ಪರಸ್ಪರ, ಈ ಭಾರತ ದೇಶ ಮತ್ತು ನೆರೆ ರಾಷ್ಟ್ರಗಳು ಪರಸ್ಪರ ಕಚ್ಚಾಡಿ ಮುಂದೊಂದು ದಿನ ಅಭಿವೃದ್ಧಿ ಹೊಂದದೆ ಭಾಗಿಯಾಗಬಹುದು ಎಂದು ಕನಸು ಕಂಡರು. ಯಾಕಂದರೆ 1960 ನಡೆದ ಪ್ರತಿಯೊಂದು ಚುನಾವಣೆಗಳು, 1950 ನಂತರ ನಡೆದಂತಹ ಪ್ರತಿಯೊಂದು ಚುನಾವಣೆಗಳ ಸಂದರ್ಭದಲ್ಲಿ ಬ್ರಿಟನ್ ಮಾಧ್ಯಮಗಳು ಬರೆಯುತ್ತಾ ಇತ್ತು, ಇದು ಭಾರತದ ಕೊನೆಯ ಚುನಾವಣೆ. ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು, ನಾವು ಅಲ್ಲಿ ಸೃಷ್ಟಿಸಿ ಬಂದಿದ್ದೇವೆ ಗಲಭೆಗಳು, ನಾವು ವಿಭಜನೆಗಳನ್ನು ಮಾಡಿದ್ದೇವೆ, ಅಲ್ಲಿ ರಕ್ತಪಾತಗಳು. 1947 ರಾತ್ರಿ, ಆಗಸ್ಟ್ 15 ರಾತ್ರಿಯಲ್ಲಿ ಎಲ್ಲರೂ ದೆಹಲಿಯಲ್ಲಿ ಆನಂದಮಯವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ಎಲ್ಲರೂ ಸಂತೋಷದಿಂದ ಈ ಒಂದು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡುವಾಗ ಆ ಗಾಂಧೀಜಿಯವರು ಕೋಲ್ಕತ್ತಾದಲ್ಲಿ, ಬಂಗಾಳದಲ್ಲಿ ಈ ವಿಭಜನೆಯಿಂದ ಉಂಟಾದಂತಹ ನೋವುಗಳು, ಹಲವಾರು ವಲಸಿಗರು, ಹಲವಾರು ತಂದೆಗಳನ್ನು ಕಳೆಗೊಂಡವರು, ಅವರಿಗೆ ಸಾಂತ್ವನವನ್ನು ಹೇಳಲು, ಆ ಒಂದು ಗಲಭೆಯನ್ನು ನಿಲ್ಲಿಸಲು ಆ ಒಂದು ಬಂಗಾಳ ಪ್ರದೇಶಕ್ಕೆ ಹೋದಂತಹ ಗಾಂಧೀಜಿಯವರು ಅವರ ಸ್ನೇಹಿತರಾದಂತಹ ಹುಸೈನ್ ಸಹರವರ್ದಿಯವರನ್ನು ಕರೆದು ಹೇಳ್ತಾರೆ, ನೀವು ಬಂದು ನನ್ನ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂರಬೇಕು, ನಾವು ಇಲ್ಲಿ ಈ ಒಂದು ಪುನರ್ ನಿರ್ಮಾಣ ಮಾಡಬೇಕು ಎಂದಾಗ ಅವರ ಜೊತೆಯಾಗಿ ಕೂತಂತಹ ಗಾಂಧೀಜಿ ಮತ್ತು ಹುಸೈನ್ ಸಹರವರ್ದಿಯವರ ಆ ಒಂದು ಪರಿಶ್ರಮದಿಂದ ಬ್ರಿಟಿಷರು ಹಲವಾರು ಪರಿಶ್ರಮಗಳು ಪಟ್ಟರು. ಈ ಒಂದು ಗಲಭೆಯನ್ನು ನಿಲ್ಲಿಸಲು 50 ಸೈನಿಕರನ್ನು ಆಯೋಜನೆಯನ್ನು ಮಾಡಿದರೂ ಕೂಡ ಕೇವಲ 72 ಗಂಟೆಗಳಲ್ಲಿ ಆ ಒಂದು ಪ್ರದೇಶವನ್ನು ಶಾಂತಿಯುತವಾಗಿ ಮಾಡಿದಂತಹ ಗಾಂಧೀಜಿಯವರಿಗೆ ಅಂದಿನ ಗವರ್ನರ್ ಆದಂತಹ ಮೌಂಟ್ ಬ್ಯಾಟನ್ ಅವರು ಒಂದು ಪತ್ರವನ್ನು ಬರೆಯುತ್ತಾರೆ, ಅಭಿನಂದಿಸಿ ಈ ಒಂದು ಗಲಭೆಯನ್ನು ನಮಗೆ ಸಾಧ್ಯವಾಗದನ್ನು ನೀವು ಸಾಧಿಸಿದ್ದೀರಿ ಎಂದು ಅಭಿನಂದನೆ ಪತ್ರವನ್ನು ಬರೆದಾಗ ಗಾಂಧೀಜಿಯವರು ಮರುಪತ್ರವನ್ನು ಬರೆಯುತ್ತಾರೆ, ನೀವು ನನ್ನನ್ನು ಅಭಿನಂದಿಸ ಅದೇ ರೀತಿಯಲ್ಲಿ ನನ್ನ ಗೆಳೆಯನಾದ ಹುಸೈನ್ ಸಹರವರ್ದಿಯವರನ್ನು ಅಭಿನಂದಿಸದೆ ನಾನು ಅಂಗೀಕರಿಸುವುದಿಲ್ಲ. ಅದಾಗಿದೆ ಈ ಭಾರತ ದೇಶದ ಸೌಹಾರ್ದತೆ. ಈ ಸೌಹಾರ್ದತೆಯಲ್ಲದೆ ಈ ದೇಶವನ್ನು ಮುಂದುವರಿಯಲು ಸಾಧ್ಯವಿಲ್ಲ. ಕಮ್ಯುನಲ್ ಹಾರ್ಮೋನ್ಗಳಿಂದ, ಕಮ್ಯುನಲ್ ಜಗಳಗಳಿಂದ ಇಲ್ಲಿ ತೊಂದರೆಗಳುಂಟಾಗಬಹುದು, ಜನಸಾಮಾನ್ಯರಿಗೆ ತೊಂದರೆಗಳುಂಟಾಗಬಹುದು. ನಮಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರು ಅವರು ಮೊದಲ ಪ್ರಥಮ ಸಂವಿಧಾನ ಸಭೆಯಲ್ಲಿ ಹೇಳಿದಂತಹ ಒಂದು ಮಾತಿದೆ, ಇಲ್ಲಿ ಬಹುಸಂಖ್ಯಾತರು ಸಂತೋಷದಿಂದ ಜೀವಿಸಿದ ಅಲ್ಲಿ ಅಲ್ಲ ನಮ್ಮ ಗುರಿ, ಅಲ್ಪಸಂಖ್ಯಾತರು ಈ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿಯಲ್ಲಿ ಅನುಭವಿಸುತ್ತಾರೆ ಅದಾಗಿದೆ ನಮ್ಮ ಗುರಿಯಾಗಬೇಕಾದದ್ದು. ಅವರು ತೀರ್ಮಾನಿಸಿದಂತಹ ಆ ಒಂದು ಸಂವಿಧಾನವಾಗಿದೆ. 76 ವರ್ಷಗಳಿಂದ ಈ ಒಂದು ಭಾರತದ ಸಂರಕ್ಷಣೆಯಲ್ಲಿ ಇರೋದು. ಈ ಒಂದು ಸಂರಕ್ಷಣೆ, ಈ ಒಂದು ದೇಶ ಸಂರಕ್ಷಿಸಬೇಕಾದರೆ, ಈ ಒಂದು ದೇಶ ಇದೇ ರೀತಿಯಲ್ಲಿ ಮುಂದುವರಿಯಬೇಕಾದರೆ ನಮ್ಮ ಸಂವಿಧಾನಗಳು ಉಳಿಯಬೇಕು. ಯಾಕೆಂದರೆ ನಮ್ಮ ದೇಶ ವೇದ ಕಾಲಗಳಿಂದಲೂ ಮುಂಚಿತವಾಗಿಯೇ ಈ ಒಂದು ಸೌಹಾರ್ದಯುತವಾದಂತಹ ದೇಶವಾಗಿತ್ತು. ಮುಸ್ಲಿಮರು, ಹಿಂದೂ, ಕ್ರೈಸ್ತರು ಪರಸ್ಪರ ಒಂದಾಗಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ, ಆದರೆ ಇಂದು ನಡೆಯುವಂತಹ ಈ ಒಂದು ದೇಶದಲ್ಲಿ ನಡೆಯುವಂತಹ ಘಟನೆಗಳನ್ನು ನಾವೊಮ್ಮೆ ನೋಡುವಾಗ ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಘಟನೆಗಳಾಗಿರಬಹುದು, ಆಹಾರದ ವಿಚಾರದಲ್ಲಿ, ಭಾಷೆಗಳ ವಿಚಾರದಲ್ಲಿ. ಯಾಕೆಂದರೆ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿದಂತಹ ದೇಶವಾಗಿದೆ. ಯಾಕೆಂದರೆ ನಾವು ಅರಬ್ ರಾಷ್ಟ್ರವನ್ನು ನೋಡಿದ್ದೇವೆ, ಅಲ್ಲಿ ಒಂದೇ ಭಾಷೆ ಮಾತನಾಡುವರು, ಅರಬಿ ಆಗಿದೆ ಅವರ ಮುಖ್ಯ. ಬ್ರಿಟನ್ ಅನ್ನು ತೆಗೆದರು, ರಷ್ಯಾವನ್ನು ತೆಗೆದರು, ಇತರ ರಾಷ್ಟ್ರಗಳನ್ನು ತೆಗೆದರೂ ಕೂಡ ಅಲ್ಲಿ ಕೇವಲ ಒಂದು ಧರ್ಮವಾಗಿರಬಹುದು, ಒಂದು ಭಾಷೆಯಾಗಿರಬಹುದು. ಆದರೆ ನಮ್ಮ ದೇಶ ಆಗಲ್ಲ. ಇಲ್ಲಿಯ ಉತ್ತರ ಕರ್ನಾಟಕದ ಧಾರ್ಮಿಕ
ಧಾರ್ಮಿಕ ಪಂಡಿತರು ವೇಷಭೂಷಣಗಳೆಲ್ಲ ದಕ್ಷಿಣ ಕನ್ನಡದಲ್ಲಿ ಹಲವಾರು ವ್ಯತ್ಯಾಸಗಳಿದೆ. ಇಲ್ಲಿಯ ಆಹಾರ ಪದ್ಧತಿಗಳೆಲ್ಲ ದಕ್ಷಿಣಕ್ಕೆ ಹೋಗುವಾಗ ದೇಶದ ಮುಖ್ಯ ಮೂಲೆಗಳಲ್ಲೂ ಹಲವಾರು ವೇಷಭೂಷಣಗಳನ್ನು ಒಳಗೊಂಡಂತಹ ಹಲವಾರು ಆಹಾರ ಪದ್ಧತಿಗಳನ್ನು ಒಳಗೊಂಡಂತಹ ಒಂದು ವೈವಿಧ್ಯಮಯವಾದಂತಹ ದೇಶವಾಗಿದೆ ನಮ್ಮ ದೇಶ. ಆ ಒಂದು ವೈವಿಧ್ಯತೆಯನ್ನೆಲ್ಲವನ್ನು ಒಳಗೊಂಡು ಮುಂದುವರಿಯಬೇಕಾದರೆ ಇಲ್ಲಿ ಸೌಹಾರ್ದತೆಯ ಅಗತ್ಯವಿದೆ. ಅದಕ್ಕಾಗಿದೆ SKSSF ಪ್ರತಿ ವರ್ಷವೂ ಈ ಒಂದು ಜನವರಿ 26ರಂದು ಪ್ರತಿಯೊಂದು ಧರ್ಮಗುರುಗಳನ್ನು ಒಂದುಗೂಡಿಸಿ ಎಲ್ಲಾ ವರ್ಗಗಳನ್ನು ಒಂದುಗೂಡಿಸಿ ಒಂದು ಸುಂದರವಾದಂತಹ ಮಾನವ ಸರಪಳಿಯನ್ನು ನಿರ್ಮಿಸಿ ಭಾರತದ ದೇಶದ ಸೌಹಾರ್ದತೆಯ ಸಂಕೇತವಾಗಿ ದೇಶಕ್ಕೆ ಸೌಹಾರ್ದತೆಯ ಅಗತ್ಯತೆಗಳನ್ನು ಹೇಳುವಂತಹ ಈ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿಯೂ ಕೂಡ ಇದಕ್ಕಿಂತ ವಿಜೃಂಭಣೆಯಿಂದ ಈ ಒಂದು ನಗರಗಳಲ್ಲಿ ನಡೆಯಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.